ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವು ಶೀಘ್ರದಲ್ಲೇ 2025ನೇ ವರ್ಷವನ್ನು ಮುಕ್ತಾಯಗೊಳಿಸಿ 2026ನೇ ವರ್ಷದ ಒಳಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ ಸಮಯದಲ್ಲಿ ದೈವಿಕ ಶಕ್ತಿಗಳು, ಗ್ರಹಗಳ ಸಂಚರಣೆ, ನಕ್ಷತ್ರಗಳ ಅನುಕೂಲತೆ ಎಲ್ಲವೂ ಸೇರಿ ಕೆಲವು ರಾಶಿಗಳ ಜೀವನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದೆ. ನಾನೀಗ ಹೇಳ್ತಾ ಇರೋ ರಾಶಿ ಏನು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, ಆದರೆ 2026ನೇ ವರ್ಷದಲ್ಲಿ ಈ 4 ರಾಶಿಯವರಿಗೆ ಸಾಮಾನ್ಯ ಅದೃಷ್ಟ ಅಲ್ಲ, ನಿಜವಾದ ಕೋಟಿ ಖಜಾನೆ ದೊರೆಯುವಂಥ ಮಹಾರಾಜ ಯೋಗ ರೂಪುಗೊಳ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ಕೇವಲ 4 ರಾಶಿಯವರಿಗೆ ಮಾತ್ರ ಈ ಅಪರೂಪದ ಯೋಗ ಸಂಪೂರ್ಣ ಫಲ ನೀಡ್ತಾ ಇದೆ. ಈ ಯೋಗ ಹಿಡಿದವರ ಜೀವನದಲ್ಲಿ ಒಂದೇ ಒಂದು ವರ್ಷದಲ್ಲಿ ತಿರುವು ಪಡೆಯುತ್ತೆ. ಬಡತನ, ಸಾಲ, ಅವಮಾನ, ಕಣ್ಣೀರು ಆಲ್ ಹಳೆಯ ಅಧ್ಯಾಯವಾಗಿ ಮುಚ್ಚಿಕೊಳ್ಳುತ್ತೆ. ಹೊಸ ಅಧ್ಯಾಯ ಆರಂಭವಾಗುತ್ತೆ. ಸಂಪತ್ತು, ಗೌರವ, ಸಂತೋಷ ಮತ್ತು ಐಶ್ವರ್ಯದಿಂದ ತುಂಬಿದ ಜೀವನ ಇವರದಾಗುತ್ತೆ. ಈ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಕೂಡ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಿಮ್ಮ ಮೇಲೆ ಆಕರ್ಷಣೆ ಮಾಡುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅದು ನಮ್ಮ ಚಾನಲ್ಗೆ ಪ್ರೇರಣೆಯನ್ನು ಕೊಡುತ್ತೆ. 2026 ವರ್ಷ ಸಾಮಾನ್ಯ ವರ್ಷ ಅಲ್ಲ, ಏಕೆಂದರೆ ಈ ವರ್ಷದಲ್ಲಿ ಗುರು, ಶನಿ, ಶುಕ್ರ, ಬುಧ ಮುಂತಾದ ಪ್ರಮುಖ ಗ್ರಹಗಳು ಅತ್ಯಂತ ಶುಭ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇವೆ. ಇದರ ಪರಿಣಾಮವಾಗಿ ಗಜಲಕ್ಷ್ಮಿ ರಾಜಯೋಗ, ಮಹಾರಾಜ ಯೋಗ, ಕೇಂದ್ರ ತ್ರಿಕೋಣ ರಾಜಯೋಗದಂತಹ ಶಕ್ತಿಶಾಲಿ ಯೋಗಗಳು ರೂಪುಗೊಳ್ತಾ ಇವೆ. ಈ ಯೋಗಗಳ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಸ್ವಲ್ಪ ಇದ್ರೂ ಈ 4 ರಾಶಿಯವರಿಗೆ ಮಾತ್ರ ಸಂಪೂರ್ಣವಾಗಿ ಫಲವನ್ನು ನೀಡ್ತಾ ಇವೆ. ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದವರು, ನಿರಂತರ ಹೋರಾಟ ಮಾಡಿದವರು, ನ್ಯಾಯವಿಲ್ಲದ ನೋವು ಅನುಭವಿಸ್ತಾ ಇರೋರು ಈ ರಾಶಿಯವರು 2026ರಲ್ಲಿ ದೇವರ ಕೃಪೆಯಿಂದ ನಿಜವಾದ ಪ್ರತಿಫಲವನ್ನು ಪಡಿತಾ ಇದ್ದಾರೆ. ಹಾಗಾದರೆ ಈ 4 ಅದೃಷ್ಟ ರಾಶಿಗಳು ಯಾವ್ಯಾವು ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲ ಮಹಾ ಅದೃಷ್ಟ ರಾಶಿ ವೃಷಭ ರಾಶಿ. 2026 ವರ್ಷ ವೃಷಭ ರಾಶಿಯವರಿಗೆ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವಂತಹ ವರ್ಷವಾಗಿದೆ. ಈ ವರ್ಷದಲ್ಲಿ ಐಶ್ವರ್ಯ ಪ್ರದಾತ ಶುಕ್ರ ಭಗವಾನ್ ಹಾಗೂ ದೈವಗುರು ಬೃಹಸ್ಪತಿ ಇಬ್ಬರು ಸೇರಿ ವೃಷಭ ರಾಶಿಯ ಮೇಲೆ ಅಪಾರ ಕೃಪೆಯನ್ನು ಸುರಿಸ್ತಾ ಇದ್ದಾರೆ. ಇದರಿಂದ ಇವರ ಜೀವನ ರಾಜಮಾರ್ಗಕ್ಕೆ ತಿರುಗುತ್ತೆ. ಹಿಂದೆ ಎಷ್ಟೇ ಸೋಲು ಕಂಡಿದ್ರೂ ಕೂಡ ಇನ್ನು ಮುಂದೆ ಗೆಲುವು ಇವರದಾಗುತ್ತೆ. ಇನ್ನು ಆರ್ಥಿಕವಾಗಿ ವೃಷಭ ರಾಶಿಯವರು ಊಹಿಸದ ಮಟ್ಟದ ಶಿಖರವನ್ನು ಇವರು ಏರ್ತಾರೆ. ವರ್ಷಗಟ್ಟಲೆ ಬಾಕಿ ಇದ್ದ ಸಾಲಗಳು ತೀರುತ್ತೆ, ನಿಂದು ಹೋಗಿದ್ದ ಹಣ ಮರಳಿ ಬರುತ್ತೆ, ಧನ ಪ್ರವಾಹದ ರೀತಿಯಾಗಿ ಹರಿಯುವ ಗಂಗೆಯಂತೆ ಮುಂದುವರಿಯುತ್ತೆ. ಇನ್ನು ಮುಂದೆ ಡಬ್ಬಿಯ ಕೊರತೆ ಎಂಬ ಪದವೇ ಇರೋದಿಲ್ಲ. ಹಣ ಅಂದರೆ ಇವರಿಗೆ ಇನ್ಮೇಲೆ ಪ್ರಾಬ್ಲಮ್ ಇರೋದೇ ಇಲ್ಲ. ಭೂಮಿ, ಬಂಗಾರ, ಷೇರು ಮಾರುಕಟ್ಟೆ ಅಥವಾ ಯಾವುದೇ ಹೂಡಿಕೆ ಮಾಡಿದ್ರೂ ಅದು ಕಲ್ಪವೃಕ್ಷದಂತೆ ಫಲವನ್ನು ನೀಡುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಇದು ಸುವರ್ಣಯುಗ. ಮನೆ ಕಟ್ಟಬೇಕು, ಜಮೀನು ಖರೀದಿ ಮಾಡಬೇಕು, ವಾಹನ ತೆಗೆದುಬೇಕು ಅಂತ ಯಾರ್ಯಾರು ಕನಸು ಕಾಣ್ತಿದ್ದಾರೋ ಅವರಿಗೆಲ್ಲ ಈ ವರ್ಷ ಆ ಕನಸು ನಿಜವಾಗುತ್ತೆ. ಮನೆಯೊಳಗೆ ಮದುವೆ, ಗೃಹ ಪ್ರವೇಶ, ಮಕ್ಕಳ ವಿದ್ಯಾಭ್ಯಾಸದ ಶುಭ ಸುದ್ದಿ ಎಲ್ಲವೂ ಖಚಿತವಾಗುತ್ತೆ. ಇನ್ನು ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್, ಸಂಬಳ ಹೆಚ್ಚಳ, ಬೇಕಾದ ಸ್ಥಳಕ್ಕೆ ವರ್ಗಾವಣೆ ಎಲ್ಲವೂ ಸುಲಭವಾಗಿ ಸಿಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಶಾಖೆಗಳು, ದೊಡ್ಡ ಒಪ್ಪಂದಗಳು, ಕೋಟಿ ಲಾಭಗಳು ದೊರೆಯುತ್ತೆ. ಸಮಾಜದಲ್ಲಿ ಒಳ್ಳೆಯ ಹೆಸರು, ಮರ್ಯಾದೆ, ಪ್ರಭಾವ ಹೆಚ್ಚಾಗುತ್ತೆ. ಇನ್ನು 2ನೇ ಮಹಾರಾಶಿ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿ. 2026 ವರ್ಷ ಮಿಥುನ ರಾಶಿಯವರಿಗೆ ಹೊಸ ಜೀವನದ ಆರಂಭ. ಬುಧ ಭಗವಾನ್ ಹಾಗೂ ಗುರು ಭಗವಾನ್ ಇಬ್ಬರ ದಿವ್ಯ ಅನುಗ್ರಹದಿಂದ ಇವರ ಕೈಗೆ ಬಂದ ಕೆಲಸ ಎಲ್ಲವೂ ಬಂಗಾರವಾಗುತ್ತೆ. ಹಿಂದೆ ಮಾಡಿದ ಶ್ರಮಕ್ಕೆ ಈಗ ನಿಜವಾದ ಫಲ ಅನ್ನೋದು ಸಿಗುತ್ತೆ. ಅಕಸ್ಮಾತ್ ಹಣ ಬರುವ ಯೋಗಗಳು, ನಿಂತು ಹೋಗಿದ್ದ ಬಾಕಿಗಳು, ಕೋರ್ಟ್ ಕೇಸುಗಳು ಆಲ್ ನಿಮ್ಮ ಪರವಾಗಿ ತಿರುಗುತ್ತೆ. ಸ್ಮಾಲ್ ಹೂಡಿಕೆಗಳೇನು ಮಾಡಿದರೆ ಅವೆಲ್ಲ ದೊಡ್ಡ ಲಾಭವಾಗಿ ಬೆಳೀತವೆ. ಹೊಸ ಉದ್ಯಮ ಆರಂಭ ಮಾಡೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಸಮಯ ಮತ್ತೆ ಇರೋದಿಲ್ಲ. ವಿಶೇಷವಾಗಿ IT, ಶಿಕ್ಷಣ, ಮೀಡಿಯಾ, ವ್ಯಾಪಾರ ಈ ಕ್ಷೇತ್ರದಲ್ಲಿ ಇರೋರಿಗೆ ಅದ್ಭುತ ಅವಕಾಶಗಳನ್ನು ದೊರೆಯುತ್ತೆ. ಇನ್ನು ಯಾರ್ಯಾರು ಉದ್ಯೋಗದಲ್ಲಿರುವವರೋ ಅವರಿಗೆಲ್ಲರಿಗೂ ಕೂಡ ಹೊಸ ಕಂಪನಿಯಿಂದ
ದೊಡ್ಡ ಆಫರ್ ಬರುತ್ತೆ, ಉನ್ನತ ಹುದ್ದೆ, ಗೌರವ ಆಲ್ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ಕುಟುಂಬ ಜೀವನ ಸುಖಕರವಾಗಿರುತ್ತೆ, ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ, ತಂದೆ ತಾಯಿಯ ಆಶೀರ್ವಾದ ನಿಮ್ಮನ್ನು ಸದಾ ರಕ್ಷಣೆ ಮಾಡುತ್ತೆ. ಇನ್ನು ಮೂರನೇ ಮಹಾ ಅದೃಷ್ಟ ರಾಶಿ ಯಾವುದು ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 2026ನೇ ವರ್ಷ ದೇವರ ವರದಾನ. ಬುಧ ಮತ್ತು ಬೃಹಸ್ಪತಿ ಇಬ್ಬರು ಸಂಪೂರ್ಣ ಬೆಂಬಲ ನೀಡೋದ್ರಿಂದ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ದಾರಿಯಾಗಿರುತ್ತೆ. ಯೋಜನೆ, ಶಿಸ್ತು, ಬುದ್ಧಿವಂತಿಕೆ ಆಲ್ ನಿಮ್ಮ ಬಲವಾಗಿರುತ್ತೆ. ಆದಾಯ ಅನ್ನೋದು ಗಣನೀಯವಾಗಿ ಹೆಚ್ಚುತ್ತೆ, ಸಾಲಗಳಿಂದ ಮುಕ್ತಿ ದೊರೆಯುತ್ತೆ. ವ್ಯವಹಾರಗಳು ಹೊಸ ತಂತ್ರಗಳ ಮೂಲಕ ದೊಡ್ಡ ಲಾಭವನ್ನು ಪಡಿತಾರೆ. ಉದ್ಯೋಗಿಗಳಿಗೆ ಬಹುಮಾನ, ಪ್ರಮೋಷನ್, ಗೌರವ ಎಲ್ಲವೂ ಸಿಗುತ್ತೆ. ಶತ್ರುಗಳೇ ನಿಮ್ಮ ಮಿತ್ರಗಳಾಗ್ತಾರೆ. ಮನೆ, ಜಮೀನು, ವಾಹನ ಖರೀದಿ ಯೋಗ ಎಲ್ಲವೂ ಬಲವಾಗುತ್ತೆ. ಕುಟುಂಬದಲ್ಲಿ ಶಾಂತಿ, ಸಂತೋಷ ನೆಲೆಸುತ್ತೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತೆ. ಇನ್ನು ನಾಲ್ಕನೇ ಮಹಾ ಅದೃಷ್ಟ ರಾಶಿ ಯಾವುದಂದ್ರೆ ವೃಶ್ಚಿಕ ರಾಶಿ. 2026ನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಜೀವನವನ್ನೇ ಬದಲಾಯಿಸುವ ವರ್ಷ. ಕುಜ ಭಗವಾನ್ ಶಕ್ತಿ, ಶನಿ ಭಗವಾನ್ ನ್ಯಾಯ, ಗುರು ಭಗವಾನ್ ಆಶೀರ್ವಾದ ಆಲ್ ಸೇರಿ ನಿಮ್ಮ ಅದೃಷ್ಟವನ್ನು ಉಚ್ಚ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಅಕಸ್ಮಾತ್ ಧನಲಾಭ, ವಾರಸತ್ವ ಆಸ್ತಿ, ಲಾಟ್ರಿ, ಷೇರು ಮಾರುಕಟ್ಟೆ ಎಲ್ಲವೂ ಕೂಡ ಕೋಟಿ ಸಂಪತ್ತು ಪಡೆಯುವ ಸಾಧ್ಯತೆ ಇದೆ. ನಿಂತು ಹೋಗಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತೆ. ನಾಯಕತ್ವ ಗುಣ ಹೆಚ್ಚಾಗಿ ಉದ್ಯೋಗದಲ್ಲಿಯೂ ವ್ಯಾಪಾರದಲ್ಲಿಯೂ ಶಿಖರವನ್ನು ತಲುಪ್ತೀರಾ. ಸಾಲಗಳಿಂದ ಮುಕ್ತಿ, ಶತ್ರುಗಳ ಸೋಲು, ಸಮಾಜದಲ್ಲಿ ದೊಡ್ಡ ಹೆಸರು ಎಲ್ಲವೂ ನಿಮ್ಮದಾಗುತ್ತೆ. ಆದರೆ ಸ್ವಲ್ಪ ಕೋಪ ಮತ್ತು ಆತರವನ್ನು ನೀವು ನಿಯಂತ್ರಣ ಮಾಡಬೇಕು. ಇಲ್ವಾದರೆ ಬಂದ ಅದೃಷ್ಟ ಕೈ ತಪ್ಪಬಹುದು. ವೃಷಭ, ಮಿಥುನ, ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರು ನೀವು ಸಿದ್ಧರಾಗಿರಿ. 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದೆ. ಕಷ್ಟ, ಕಣ್ಣೀರು, ಸೋಲು ಎಲ್ಲವೂ ಮುಗಿದು ಐಶ್ವರ್ಯ, ಗೌರವ, ಸಂತೋಷ ತುಂಬಿದ ಹೊಸ ಜೀವನ ನಿಮ್ದು ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮದು ಇದರಲ್ಲಿ ಯಾವ ರಾಶಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.